ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಫುಲ್ ರೆಡಿ ಆಗಿಬಿಟ್ಟು, ಇದು ನಮ್ಮ ಔಟ್ಫಿಟ್. ಸೊ ಗೈಸ್, ಇವತ್ತು ನಾವು ಮೈಸೂರಿಗೆ ಹೋಗೋಣ ಅಂತ ನಾವೇ ರೆಡಿ ಆಗಿದ್ದೀವಿ. ಇವಾಗ ಟೈಮು 5:20 ಆಗಿದೆ. ಸೊ ಇವಾಗ ನಾವು ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಪೂಜೆ ಮಾಡಿಬಿಟ್ಟು ಇವಾಗ ಹೊರಡೋದೆ ಗೈಸ್. ಅನಕ ಎಕ್ಸೈಟೆಡ್, ಫೈನಲಿ ಹೋಗ್ತಾ ಇದ್ದೀವಿ. ನೀನು ಐ ಮೇಕಪ್ ತೋರಿಸು. ಏನು ಮೇಕಪ್ ಮಾಡಿಲ್ಲ. ಬೇಡ ಬೇಡ, ಅಯ್ಯೋ ಬೇಡವೇ ಬೇಡ. ಕುಡಿತೀನಿ ಕೊಡು. ಫ್ರೆಶ್ ಆಗಿರ್ಲಿ ಅಂತ. ಚೆನ್ನಾಗೈತೆ ಬಿಡು. ಚುಚ್ತೈತೆ. ಇಲ್ಲ, ನಮ್ ಡ್ರೈವರ್ ಕಾರಲ್ಲಿ 100 ಸ್ಪೀಡಲ್ಲಿ ಹೋಯ್ತಾರೆ. ಟೂ ವೀಲರ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್. ನೀವು ಕುತ್ಕೊಬಿಡಿ ಸರ್. ಎಲ್ಲ ಇವತ್ತು ಓಡಿಸ್ತೇನೆ. ನನ್ನ ಮುಂದೆ ಕೂರ್ಸೋ ಪ್ಲಾನ್ ಅಲ್ಲಿ ಅವ್ರೆ. ನಮ್ಗೆ ಇವಾಗ ಅಷ್ಟು ಯಾರು ಇರಲ್ಲ. ಓಡಿಸು. 2 ಅವರಲ್ಲಿ ಹೋಗೋದು 4 ಅವರಲ್ಲಿ ಹೋಯ್ತು ಅಷ್ಟೇ. ಆ ಕಡೆಯಿಂದ ಅಂತೂ ನಮ್ಮ ಅಪ್ಪನೇ ಆಗಲ್ಲ. ಅನ್ಕ ಅಪ್ಪ ಏನಂತ ಚೂಡಿದಾರ್ಗೆ ನಿಮಗ್ ಗೊತ್ತಾಗಲ್ಲ ಇರು. ಅದಕ್ಕೆ ಚೂಡಿದಾರ ಅಂತ ಹೇಳೋದು. ಕರೆ ದಾರ ಇರೋದಕ್ಕೆ. ಇದು ಚೂಡಿ. ಚೂಡಿ ತೋರ್ಸ ಅನ್ಕ. ಅದು ಚೂಡಿ, ಚೂಡಿದಾರ. ಸಾರಿಕೆ ತಗೊಂಡಿತ್ತಲ್ಲ ಅಮ್ಮ, ನನ್ನ ಇಯರ್ಫೋನ್ ಕಳೆದೋಗಿದ್ದು ನೋಡಿದ್ದಲ್ಲ, ಅವತ್ತು ತಗೊಂಡಿದ್ದು. ಬೆಡ್ರಿ ಗೈಸ್, ನೋಡಿ ನಮ್ಮಮ್ಮ ರೆಟ್ರೋ ತರ ಇಲ್ವಾ? ರೆಟ್ರೋ ಹಾಗೆ ಒಂದು ಪೋಸ್ ಕೊಡಮ್ಮ. ಒಂದು ರೋಸ್ ಇಟ್ಕೊಬಿಡಮ್ಮ ಕಿವಿ ಹತ್ರ. ಇಲ್ಲಿ ದೊಡ್ಡ ರೋಸು ಇದೆಲ್ಲ ತಗೊಳ್ಳೋ. ಗೈಸ್, ನಾವು ಆ್ಯಕ್ಚುಲಿ 5 o'clockಗೆ ಹೊರಡೋಣ ಅಂತ ಇದ್ದಿದ್ದು, ಬಟ್ ಸ್ವಲ್ಪ ಲೇಟ್ ಆಗೋಯ್ತು. ಇವಾಗ ಹೊರಟ್ಬಿಡೋಣ. ನೋಡಿ ಗೈಸ್, ಮೂನಿಲ್ಲ, ಸನ್ನೆ ಬಂದಿಲ್ಲ. ಇನ್ನೊಂದು ಅರ್ಧ ಗಂಟೆ ಸಣ್ಣ ಬರುತ್ತೆ ನೋಡಿ. ಇಂಕ ನೀನು ಕಾಣಿಸ್ತಾ ಇಲ್ಲ. ಆಯ್ತು. ತೂಜ್ ವಾತೆ ಕರ್ಲೇನ್ ಬೆಜ್ಜೋ. ನನ್ನ ಮಾತು ಕೇಳಿಲ್ಲ ಅಂದ್ರೆ ರಪ್ಪನೊಂದು ಹೊಡಿಯಲ್ಲ. ನೀನು ಆಮೇಲೆ ಒಂದ್ಸಲ ಮೆಟ್ರಿಗೆ ಹೋಯ್ತಾ ಜಗಳ. ನಾನು ಇನ್ನೇನು ಇಳ್ದು ಬಿಡೋದು ಒಂದು ಬಾಕಿ ನೋಡು. ಬರೇ ಗೈಸ್, ನಾವು ಇವಾಗ ಹೊರಟು ಇವಾಗ ಮೈಸೂರಿಗೆ ಹೋಗ್ತಿದೀವಿ. ಚಾಮುಂಡಿ ಬೆಟ್ಟ. ಗೈಸ್, ಆ್ಯಕ್ಚುಲಿ ಎಷ್ಟು ನಮ್ಮದು ತುಂಬ ಎಸ್ 2-3 ತಿಂಗಳಿಂದ ಐಡಿಯಾ ಇತ್ತು, ಬಟ್ ತುಂಬ ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಸೊ ನೆನ್ನೆ ನಮ್ಮಪ್ಪ ಸಡನ್ ಆಗಿ ಹೋಗ್ಬಿಡೋಣ ಅಂತ ಹೇಳಿದ್ರು. ಅದಕ್ಕೆ ನಾವು ನಾಳೆ ಇವತ್ತೇ ಹೋಗ್ಬಿಡೋಣ ಅಂದ್ಬಿಟ್ಟು ಸಂಡೇ ಹೋಗ್ತಾ ಇದ್ದೀವಿ. ಸಂಡೇ ಬೇರೆ ತುಂಬ ರಶ್ ಇರುತ್ತೆ. ಸೊ ನಾವು ಆದಷ್ಟು ಬೇಗ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಅಲ್ಲೇ ಬೇರೆ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರ್ತೀವಿ. ನಿಮಗೂ ತೋರಿಸ್ತೀವಿ ಅಂತ ಹೇಳಿ. ನಿಮಗೂ ತೋರಿಸ್ತೀವಿ. ಆಮೇಲೆ ನಾನು ಸ್ವಲ್ಪ ಬೆಳಕಾದ್ಮೇಲೆ ಸಿಗ್ತೀನಿ ಗೈಸ್. ಓಕೆ, ಬಾಯ್. ಗೈಸ್, ನಾನು ಚೆನ್ನಾಗಿ ನಿದ್ದೆ ಹಿಡ್ದು ಇವಾಗ ಎದ್ದೆ. ಬೆಳಗ್ಗೆ ನಮ್ಮಮ್ಮ 2:30 ನಮ್ಮ 2:15ಗೆ 2:45ಗೆ ಎಬ್ಬಿಸ್ಬಿಟ್ರು. ನನಗೆ ನಿದ್ದೆನೇ ಇಲ್ಲ ಗೈಸ್. ಅದಕ್ಕೆ ಇವಾಗ ಸ್ವಲ್ಪ ನಿದ್ದೆ ಮಾಡ್ಕೊಂಡೆ. ಆ್ಯಂಡ್ ಇವಾಗ ನಮ್ಮ ಅಕ್ಕ ನಮ್ಮಕ್ಕ ಡ್ರೈವಿಂಗ್ ಮಾಡ್ತಾಳೆ ಅಂತ ನೋಡು. ಓಡಿ ಓವರ್ಟೇಕ್ ಬೇರೆ ಇಲ್ಲಪ್ಪ. ಅವಳು ಯೂಟ್ಯೂಬಲ್ಲಿ ಕಲಿತಾಳೆ. ಅವನಿಂದ ಓದ್ಸಿನವ. ಓ ಗೈಸ್, ಓವರ್ಟೇಕ್ ಮಾಡ್ತಾಳೆ ನೋಡಿ. ನಿಧಾನ ಕ್ಲಾಸ್ ಮಾಡವ. ಇರ್ಲಿ ಬಿಡಿ. ಏನವ
ನಂಗ ಹಾಕ್ಬಿಡಿ. ವಯಸ್ಸಲ್ಲಿ ಎಲ್ಲರೂ ಎಳ್ನೀರು ಕುಡಿತಾ ಇದ್ದಾರೆ. ನಾನು ಕುಡ್ದೆ. ಇನ್ನೂ ಹೋಗೋಕ್ಕೆ ಒಂದು 1/2 ಅವರ್ ಆಗುತ್ತೆ ಗೈಸ್. ಸ್ವಲ್ಪ ಬೇಗ ಹೊರಡ್ಬೇಕಿತ್ತು. ಇಲ್ಲೇ 8:10 ಆಗಿಬಿಟ್ಟಿದೆ. ಸ್ವಲ್ಪ ಬೇಗ ಹೊರಟಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಕರೆಕ್ಟ್ ಟೈಮ್ ಇರ್ತಾಯಿತ್ತು. ಗೈಸ್ ನಾವಿವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಬೆಟ್ಟ ಎಲ್ಲ ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಎಷ್ಟು ನಾವು ಕ್ಯಾನ್ಸಲ್ ಮಾಡಿ 2 ತಿಂಗಳ ಮುಂಚೆ ಬರಬೇಕಾಯ್ತು, ಇವಾಗ ಬಂದಿದೆ. ಖುಷಿ ಆಯ್ತು. ಬನ್ನಿ, ರೆಟ್ರೋ ಥರನೇ ಇದೆಯಮ್ಮ. ಇನ್ನ ಹೇರ್ ಸ್ಟೈಲ್ ಮಾಡ್ಬೇಕಿತ್ತು, ಹೂವು ಬಿಟ್ಬಿಟ್ಟು ಬಂದ್ಬಿಟ್ರಿ ನೀವು. ತಗೋಬಾ ಗೈಸ್. ನಾವು ಬಂದ್ವಿ ಫೈನಲಿ. ಇವಾಗ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗಿಗೆ ನಾವು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ಹಿಂದೆ ಮುಂದೆ ಎಲ್ಲ ಓಡಾಡಿ ಇವಾಗ ಪಾರ್ಕಿಂಗ್ ಸಿಕ್ತು. ಗೈಸ್ ಇವಾಗ ನಾವು ದರ್ಶನಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ನೋಡಿ ಶಾಪಿಂಗ್ ಹಾಕಿದ್ದಾರೆ. ಯು ಕ್ಯಾನ್ ಡೂ ಶಾಪಿಂಗ್. ಆ್ಯಂಡ್ ಗೈಸ್ ನಾವಿದು ಸೆಕೆಂಡ್ ಟೈಮ್ ಬಂದಿರೋದಲ್ಲಮ್ಮ, ಸೆಕೆಂಡ್ ಟೈಮ್ ಬಂದಿರೋದು. ಅವಾಗ ನಾವು ಚಿಕ್ಕವಳಿದ್ದಾಗ ಬಂದಿದ್ದೀವಿ ಅಲ್ಲ ಅನ್ಕ? 7th 6th ಅವಾಗ ನೀನು ದೊಡ್ಡವಳ. ಗೈಸ್ ಕ್ಯೂ ನೋಡಿ ಎಷ್ಟಿದೆ ದರ್ಶನಾಗೆ. ಅದು ಟೆಂಪಲ್ ಏನನ್ಕ? ಗೈಸ್ ನೋಡಿ ನಾವು ಬಂದು 1 ಮಿನಿಟ್ ಆಯ್ತಲ್ಲ ಅನ್ಕ. 1 ಮಿನಿಟ್ ಆಯ್ತು ಜನ. ನೆವರ್ ಎಂಡಿಂಗ್. ಸಂಡೇಸ್ ಬರಬಾರ್ದು. ಗೈಸ್ ನನ್ನ ಮೂಗ್ಬಿಟ್ಟು ಹೆಂಗಿದೆ? ಗೈಸ್ ನಮ್ಮ ಅಮ್ಮಂಗೆ ಪಚಾಸ್ ಕೊಟ್ಟರೆ VIP ಎಂಟ್ರಿಗೆ ಹೋಗ್ತಾರಂತೆ. ಹಂಗಿದ್ರೆ ಎಲ್ಲರೂ ಹೋಯ್ತಾರೆ. ಅದಕ್ಕೆ ಸುಮ್ಮನೆ ಆಯಿತು. ಏನು ಬಿಸಿಲು ಗುರು. ಗೈಸ್ ನಾನು ಜೋಶಲ್ಲಿ ಸೀರೆ ಉಟ್ಕೊಂಡು ಬಂದೆ. ನೋಡಿ ಹೆಂಗಿದೆ. ಹಿಂಗೆ ಆಗುತ್ತೆ ಅಂತ ಕೊಡ್ತೀನಿ. ಓಹೋ ಏನು ಮಾಡ್ತಿದ್ಯಮ್ಮ? ಅದು ಗೂಮರ್ ಡ್ಯಾನ್ಸ್ ಆಡ್ರಿ ಇವರು ಕೂಡ ಮೇಲೆ. ಗೈಸ್ ಇವಾಗ ಜನ ಬರ್ತಾ ಇರೋದು ನೋಡಿ. ನಾವು ಬಂದು 3 ಮಿನಿಟ್ಸ್ ಆಯ್ತು. ಇವಾಗ ಬರ್ತಿರೋ ಜನ ನೋಡಿ. ಗೈಸ್ ನಮ್ಮಪ್ಪ ನೋಡಿ ಕುತ್ಕೊಂಡಿರ್ತೀನಿ ಆಮೇಲೆ ಕರೀರಿ ಅಂತ ಕಿವಿ ಕ್ಲೀನ್. ಯಾರ್ರಿ ನೀವು? ಬೋಲು ಜುಬಾನ್ ಕೇಸರಿ. बोलो जुबान केसरी. गैस घूमर 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 घूमेरे घूमर ಫ್ರೆಂಡ್ ಮಾಡಕ್ ಬಂದಿರೋದಂತೆ ರೀ. ಯಾಕೆ ಮಧ್ಯದಲ್ಲಿ ಬರ್ತಿದ್ದೀರಾ? ಹೋಗ್ರಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಕೊಡು ಅದಾದ್ರೂ ತಿನ್ನ. ಗೈಸ್ ನಾವು 2:15 ಎದ್ದು ಏನು ತಿಂದಿರಾ ಬಂದಿದ್ದೀವಿ. ನೋಡಿದ್ರೆ ಈ ಕತೆ ಇದೆ. ಬಿಸ್ಕೆಟ್ ತಿನ್ನೋಣ. ಎಳ್ನೀರು ಕುಡಿದ್ರೆ ಸಾಕಾಗುತ್ತಾ ಅದು? ಪರ್ಫೆಕ್ಟ್. ಗೈಸ್ ನಾವು ಬಂದು 45 ಮಿನಿಟ್ಸ್ ಆಯ್ತಲ್ಲ, 45 ಮಿನಿಟ್ಸ್ ಆಯಿತು. ಅಲ್ಲಿ ಲೈನ್ ಇದೆ ಅಲ್ವಾ, ಆ ಲೈನಿಂದ ಇಲ್ಲಿಗೆ ಬಂದ್ವಿ ಅಷ್ಟೇ. ಜಸ್ಟ್ ಒಂದು ಚೂರು ದಾರಿ ಬಂದ್ವಿ ಅಷ್ಟೇ ಗೈಸ್. 45 ಮಿನಿಟ್ಸ್ಗೆ ನೋಡಿ. ಸಂಡೇ ಬರಬಾರ್ದು ಗೈಸ್. ಎಲ್ರಿಗೂ ಅದೇ ಸಂಡೇ ಬರಬಾರ್ದು ಅಂತ ಎಲ್ಲರೂ ವೀಕ್ ಡೇಸಲ್ಲಿ ಬರಬೇಡಿ. ಸೊ ಒಬ್ರೊಬ್ರು ಸಂಡೇ ಬನ್ನಿ, ಒಬ್ರೊಬ್ರು ವೀಕ್ ಡೇಸಲ್ಲಿ ಬನ್ನಿ.
ಇಲ್ಲ ನಮ್ಮ ಮಕ್ಕನೇ ಕಾಣಿಸ್ತಾ ಇಲ್ಲಲ್ಲ. ಕಾಣಿಸ್ತಿಲ್ಲ. ಓಕೆ ಗಾಯ್ಸ್, ಎಷ್ಟು ಬಿಸಿ ಹೋಗಿದೆ ಎತ್ತಿಡಲೆ. ಗಾಯ್ಸ್ ನಾವು ಬಂದ್ಬಿಟ್ವಿ ಪಾರ್ಕಿಂಗ್ ಲಾಟ್ ಹತ್ರ. ಅಲ್ಲಿ ತುಂಬ ಕ್ಯೂ ಇತ್ತು ಗೈಸ್. ಅದಕ್ಕೆ ಅಲ್ಲಿ ಕ್ಯೂ ತುಂಬ ಇತ್ತು. ಆಮೇಲೆ ಕ್ಯೂ ಮೂವೇ ಆಗ್ತಾ ಇರಲಿಲ್ಲ. ಆಮೇಲೆ ನನಗೂ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಟಯರ್ಡ್ ಆಗಿದ್ದಕ್ಕೆ ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಪ್ಪ ಬಂದ್ಬಿಟ್ವಿ. ಇಲ್ಲಿ ಟಿಫನ್ ಮಾಡ್ಕೊಂಡು ಆಮೇಲೆ ಬೇಕಂದರೆ ಹೋಗೋಣ ಅಂತ ಹೋಗಿ ಹಂಗೆ ಆಚೆಯಿಂದನೇ ಮುಕ್ಕೊಂಡು ಬಂದುಬಿಡ್ತೀವಿ ಅಷ್ಟೇ ಗೈಸ್. ಬಂದ್ಬಿಟ್ವಿ ವಾಪಸ್ ನಾವು. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಇನ್ನೂ ದರ್ಶನದಲ್ಲೇ ಕ್ಯೂ ಅಲ್ಲೇ ಇದ್ದರು. ಸೊ ಆಮೇಲೆ ಹೋಗಿ ನೋಡೋಣ ಇನ್ನು ಸ್ವಲ್ಪ ಹೊತ್ತಾದಮೇಲೆ. ಗಾಯ್ಸ್ ಇವಾಗ ತಿಂಡಿ ಆಯಿತು. ನಾನು ಮತ್ತು ನಮ್ಮಪ್ಪ ಇವಾಗ ಮತ್ತೆ ಸ್ಪೆಷಲ್ ಎಂಟ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಅಲ್ಲಿ ಇದು 3 ಲೈನ್ ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ನೂ 1 ಲೈನ್ ಆದರೆ ಆಯಿತು ಅಂತ ಹೇಳಿದ್ದಾರೆ. ನಾವು ನಮ್ಮಪ್ಪ ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋಗ್ತೀವಿ, ಮತ್ತು ಬಂದಿದ್ದೀವಲ್ವಾ. ಸೊ ನೋಡಿ ನಮ್ಮಮ್ಮ ಬಂದರು ಫೈನಲಿ. ಇವಳು ಬಂದೋಳೆ. ನಾನು ಗೈಸ್ ಎಷ್ಟೋ ಕಾದಿದ್ದೀನಿ ಅಂದರೆ, ನಾನು ಎಷ್ಟು ಕಾದಿದ್ದೀನಿ ಅಂದರೆ ನಿಮಗೆ ನಾನು ಏನು ತಿಂತೀರ ನೋಡಿ ಗೈಸ್. ಬಟರ್ ಮಿಲ್ಕ್ ಕುಡಿತಾ ಇದ್ದೀನಿ. ಬಟರ್ ಅಳು ಬೆಳಗ್ಗೆ ಸೊ ಇವಾಗ ನಮ್ಮ ಅಕ್ಕ ಶಾಪಿಂಗ್ ಮಾಡ್ತಾಳೆ. ನನಗೇನು ಕೊಡಿಸ್ತೀಯ ಅನ್ಕ? ಹಾಂ ಯಾವುದು? ಇದು ಸ್ಕೂಟರು ಅಲ್ಲ, ನೀನು ನಮ್ಮ ಹಿಂದೆ ಬಾ, ನಾನು ನಿಮ್ಮ ಮುಂದೆ ಬ್ರೇಕ್ ಇದೆಯಾ ನೋಡಿ. ಬ್ರೇಕ್ ಆಯ್ತು ಅಂತ ಗೈಸ್ ನಮ್ಮಮ್ಮ ಸ್ಟೇಟಸ್ಗೆ ಹಾಕ್ಬಾರ್ದಾ ಮೈಸೂರಿಗೆ ಬಂದ್ಬಿಟ್ಟು? ಇದೆಲ್ಲ ಹಾಕ್ಬಿಡ್ವೆ. ಹಾಕ್ತೀನಿ ಇಮೋಜಿ ಹಾಕ್ಬಿಡು. ಓಕೆ ಗಾಯ್ಸ್ ಬನ್ನಿ ಹೋಗೋಣ ಮುಂದೆ. ನೋಡಿ ನಾವು ಗಿಫ್ಟ್ ತೊಗೊಂಡ್ವಿ. ಇದು ನನ್ನ ಫ್ರೆಂಡಿಗೆ, ಇದು ನಮ್ಮ ಅಕ್ಕ ತೊಗೊಂಡಿದ್ದು. ಕ್ಯೂಟ್ ಆಗಿದೆಲ್ಲ ಗಾಯ್ಸ್. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಹೋಗ್ಬೇಕಲ್ವಾ, ಮತ್ತೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಬೆಂದೋಗಿದ್ದೀವಿ ಗೈಸ್. ಅಲ್ಲಿ ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ ಗೈಸ್. ನಾವು ಬಂದ್ವಿ ನಂಜನಗೂಡಿಗೆ. ನಾವು ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ವಿ. ಇನ್ನು ಆ ಡ್ರೆಸ್ಸಲ್ಲಿ ಆಗಲ್ಲ ಅಂತ. ಕ್ಯೂಟ್ ಆಗಿದೆ ಅಲ್ಲ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಬಂಡೆ, ಎಲ್ಲ ಬಂಡೆನೂ ಕೆತ್ತಿರೋದು ಎಷ್ಟು ಚೆನ್ನಾಗಿದೆ. ನಾವು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಗೈಸ್ ಒಂದೊಂದು ಬಂಡೆನೂ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಷ್ಟೇ ಗೈಸ್. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಕಾರ್ ಹತ್ರ ಹೋಗ್ಬೇಕು ಗೈಸ್. ಹೋಗ್ಬಿಟ್ಟು ಇವತ್ತು ಶಾಪಿಂಗ್ ಮಾಡಬೇಕು. ನನಗೆ ಗೈಸ್ ನಾನು ಮೈಸೂರಿಗೆ ಬಂದಿದ್ದು. ಇವಾಗ ಶಾಪಿಂಗ್ ಮಾಡಬೇಕು ಗೈಸ್. ಇವಾಗ ಮೈಸೂರು ಪಾಕ್ ಶಾಪಿಂಗ್ ನಮಗೆ ಬೇಕೇ ಬೇಕಲ್ವ ಅನ್ಕ. ಎಸ್ ನಾವು KRSಗೆ ಹೋಗೋದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಗೈಸ್. ಏನಕ್ಕಂದರೆ KRS ಅಲ್ಲಿ ಏನೂ ಇರಲ್ಲ. ಅದ್ರ ಬದಲು ನಾವು ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಮನೆಗೆ ಹೋಗ್ಬಿಡೋಣ ಅಂತ. ಅದನ್ನ 2 ಮಾಡ್ತೀವಿ. ನನ್ನ ಕರೆಕ್ಟಾಗಿ ತೋರಿಸೆ ಹಂಗನ್ಬಿಟ್ಟು ನಾವು ನಮ್ಮಮ್ಮಂಗೆ ಹೋಗ್ಬೇಕು ಅನಿಸ್ತಾ ಇದೆ. ಅದಕ್ಕೆ ಟೈಮ್ ಇದ್ರೆ ಹೋಗೋಣ ಅಂತ ಇದ್ದಾರೆ. ಓಕೆ ಗೈಸ್, ಆದರೆ ಎಸ್ ನಮಸ್ಕಾರ. ಹಂಗೆ ಟೈಮ್ ಇದ್ದರೆ ವಿಲ್ ಗೋ, ಇಲ್ಲ ಅಂದರೆ ಮನೆ. ಐಸ್ ಕ್ರೀಮ್ ತಿಂತಾ ಇದ್ದೀವಿ ಕೂಲ್ ಆಗಲಿ ಅಂತ. ನಮ್ಮ ಅಕ್ಕನ ಡ್ರೆಸ್ ಚೇಂಜ್ ಅಲ್ಲ ಅನ್ಕ. ಇವಾಗ ಊಟ ಟೈಮ್. ಕರೆಕ್ಟಾಗಿ ಐತಲ್ಲೇ ಇಲ್ಲಿ ಸ್ವಲ್ಪ. ಆಯ್ತು ಸಾಕು ಬಿಡು ನಂಗೆ. ಅದೇ ಟೊಮೆಟೊ ಬಾತ್ ಗೈಸ್. ಇದು
ನೀಟಾಗಿದೆ, ಅಳಿಸಿಲ್ಲ ಇನ್ನ. ಬಿಸಿಲಲ್ಲಿ ಅಳಿಸೋಗುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಗುಡ್ ಆಗಿದೆ. ತಿನ್ನೋಣ ಬನ್ನಿ. ಓಕೆ ಗೈಸ್, ಇವಾಗ ನಾವು ಹೋಗ್ತಾ ಇರೋದು ಮೈಸೂರು ಪ್ಯಾಕ್ ಫ್ಯಾಕ್ಟ್ರಿಗೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮೈಸೂರು ಪ್ಯಾಕ್ ಪರ್ಚೇಸ್ ಮಾಡಿ ಎಲ್ಲ ಹೆಂಗೆ ಇರುತ್ತೆ ಟೇಸ್ಟ್ ಅಂತ ಎಲ್ಲ ನೋಡ್ಬೇಕಲ್ವ ನಾವು. ಒರಿಜಿನಲ್ ಮೈಸೂರು ಪಾಕ್ ಎಲ್ಲ, ಅದಕ್ಕೆ ಹೋಗ್ತಾ ಇದೀವಿ ಗೈಸ್. ಗೈಸ್ ನಾವು ಬಂದ್ವಿ ಮೈಸೂರು ಪಾಕ್ ಫ್ಯಾಕ್ಟ್ರಿ ಮತ್ತೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ. ಬನ್ನಿ ಇವಾಗ ಎಲ್ಲ ನೋಡ್ಕೊಂಡು ಹೋಗೋಣ. ನೋಡಿ ಇದೆ ಇದು ಸಿಲ್ಕ್ ಫ್ಯಾಕ್ಟ್ರಿ. ಅನ್ಕ ಫೈನಲಿ ಬಂದಿದ್ಯಾ, ಹೆಂಗ ಅನ್ಸ್ತಾ ಇದೆ ಹೇಳು? ಖುಷಿ. ವಾಸನೆ ಇವಾಗ ಬಂತು. ಆಹಾ ವಾಸನೆ ಅಲ್ಲ, ಸ್ಮೆಲ್ ಬಂತಲ್ಲಪ್ಪ. ಸ್ಮೆಲ್ ನೋಡಿ, ಮಿಲೆಟ್ ಇದೇನೆ 275 ಇದೆ, 250 ಗ್ರಾಮ್ಸ್. ಟ್ರೆಡಿಷ್ನಲ್ ಗೈಸ್, ಇದು ಚೆನ್ನಾಗಿರುತ್ತೆ. 150 150 ಇದೆ ಮತ್ತೆ ಸ್ಪೆಷಲ್ ಇದೆ ಗೈಸ್. ಇದು ತುಂಬ ಸಾಫ್ಟ್ ಇರುತ್ತೆ, ಇದನ್ನು ತಗೋಬೇಕು. ನೋಡಿ ಇಲ್ಲಿ ಎಲ್ಲ ಮೆಷಿನ್ ಇಂದ ತಯಾರಿಸೋದು. ತುಪ್ಪ ಅಲ್ಲಿ ಮೇಲ್ಗಡೆ ಹಾಕಿದ್ದಾರೆ. ಕ್ಲೀನ್ ಗೈಸ್, ಹೈಜೀನ್ ಇದೆ. ಫ್ರೆಶ್ ರೈಸಿನ ಕಟ್ ಮಾಡಿಲ್ಲ ಇದು. ಅಲ್ಲಿ GRBನೂ ಯೂಸ್ ಮಾಡ್ತಾರೆ, GRB ಕೂಡ ಎಷ್ಟು ಕೊಟ್ಟಿದ್ದಾರೆ. ಒಂದು ತಗೊಂಡ್ವಿ ಕಾಜುದು. ಹೆಂಗಿದೆ? ಚೆನ್ನಾಗಿದೆಯಾ? ಹೌದಾ? ಫುಲ್ ಮೆಲ್ಟಾ? ತನಕ ಶಾಂಪಲ್ ಅವಾಗಲೇ ತೋರಿಸಿದ್ವಲ್ಲ, ಅದು ಕ್ಲೀನಿಂಗ್ ಮಾಡೋದಲ್ಲ. ಓ ಹೌದಾ? ಅನ್ಕ ತಿನ್ನೋಡು. ಹೌದಾ? ಯಾವ್ದು ಗೆಸ್ ಮಾಡು. ಸ್ಪೆಷಲ್ ಕಾಜು. ಇದು ಕ್ಯಾರೆಟ್ ಮೈಸೂರು ಪಾಕ್. ಹೇಳಿಪಾ ನೀವು ತಿನ್ನೋಣ. ಒಂದು ಕೊಟ್ಟಿದ್ದು ಅದು ಚೆನ್ನಾಗಿತ್ತು. ಹೌದಾ? ಹಾಗಾದ್ರೆ ಬೇಡ, ಕ್ಯಾರೆಟ್ ಹಾಕಿದಾನಲ್ಲ. ಹೌದಾ? ಅದು ನೀನು ಫಸ್ಟೇ ಕೊಟ್ಟಲ್ಲ, ಅದು ಚೆನ್ನಾಗೋಯ್ತು. ಇವಾಗ ಸ್ಪೆಷಲ್ಗೆ ಹೋಗೋಣ. ಸ್ಪೆಷಲ್ ಮೈಸೂರು ಪಾಕ್ ಇದು ನೋಡ್ರಿ. ಈ ಕಡೆ ಬಾ. ಹಾಂ ತಿನ್ನೋಡು. ಸೂಪರ್ ಅಲ್ಲ? ನಾನು ಅಲ್ವಾ ಯಾವುದು ಸ್ಪೆಷಲ್ ಬಾಯಲ್ಲಿಟ್ರೆ ಕರ್ಗೋಗ್ತಾ ಇದೆ. ಅಲ್ಲಪ್ಪ, ಇದು ತಗೊಂತೀವಿ. ಇದೇ ತಗೊಂಡ್ವಿ. 1/4 kg ಹೇಳು. ಇದು ಮ್ಯಾಂಗೋ ನೋಡೋಣ, ಶಾಂಪಲ್ ಮ್ಯಾಂಗೋ. ಹಾಂ ಮ್ಯಾಂಗೋ ಮ್ಯಾಂಗೋ. ಯಾವ್ದು ಚೆನ್ನಾಗಿದೆ? ಹೌದಾ? ಸ್ಪೆಷಲ್ ಚೆನ್ನಾಗಿದೆ, ಮ್ಯಾಂಗೋ ಚೆನ್ನಾಗಿದೆಯಾ? ಎರಡು ಚೆನ್ನಾಗಿದೆ. ಸ್ಪೆಷಲ್ ಅದು ಚೆನ್ನಾಗಿದೆ. ಬಟ್ ಸ್ಪೆಷಲ್ ಚೆನ್ನಾಗಿದೆ. ಸ್ಪೆಷಲೇ ತಗೊಳ್ಳೋಣ. ಇವಾಗ ಇದು ತಗೊಂಡ್ವಿ, ಇದು ತಗೊಂಡ್ವಿ, ಆಮೇಲೆ ಸ್ಪೆಷಲ್ ತಗೊಂಡಿದ್ದೀವಿ. ಇದು ತಗೊಂಡಿದ್ದೀವಿ. ಯಾ 100 ಗ್ರಾಮ್ಗೆ ಅದು 135. ಇದು 100 ಗ್ರಾಮು 200. 1/4 kg. ಸಾರಿ 1/4 kg. ಇದು 100 ಗ್ರಾಮ್ಸ್ ತಗೊಂಡ್ವಿ. ಇದು ಸ್ಪೆಷಲ್ಲು 1/4 kg ತಗೊಂಡ್ವಿ. ಡ್ರೈ ಫ್ರೂಟ್ಸ್ ಉಂಡೆ ತಾನೇ ಅದು? ಹಾಂ, ಡ್ರೈ ಫ್ರೂಟ್ ಲಡ್ಡು. 1/4 kg. ಎಸ್. ನಮ್ಮಮ್ಮ ಇನ್ನೊಂದು ಬಾದುಷಾ ಬೇರೆ ತಗೊಂಡ್ರು. ಹೋಗ್ತಾ ಇದ್ದೀವಿ. ಬೇಡ, ಟೀ. ಇಲ್ಲೇ ಟೀ ಕುಡಿತಾ ಇದ್ದೀವಿ. ಇವಾಗ ಟೀ ಕುಡ್ಕೊಂಡು ಮಮ್ಮಿ ಸಾರಿ ಶಾಪಿಂಗ್ ಮಾಡಬೇಕು ಗೈಸ್. ಬಿಸಿ
ನಾನು ಅದಕ್ಕೆ ಇನ್ನೊಂದು ಕಪ್ ಇಸ್ಕೊಂಡು ನನ್ನ ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾಕೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ? ಹಾಂ, ಯಾಕೆ ಏನಾಯಿತು ಹೇಳಿ ಸ್ವಲ್ಪ. ನೋಡ್ತಾ ಇದ್ದಾರೆ, ಅವ್ರಿಗೆ ವೈಟಲ್ಲಿ ಬೇಕಂತೆ, ಸೊ ಇದೆಲ್ಲ ನೋಡ್ತಾ ಇದ್ದಾರೆ. ಏನು ನನಗೆ ಇದಿಷ್ಟ ಆಯ್ತಪ್ಪ. ಅಂಗಡಿ ನೋಡಿ ಗೈಸ್. ಇದು ಬಂದ್ಬಿಟ್ಟು 3200, 3500. ಅದೆಲ್ಲ ಕಲಂಕಾರಿ ಡಿಸೈನ್ಸ್. ಇದು ಚೆನ್ನಾಗಿದೆಯಲ್ಲ, ಅದೇ ದೊಡ್ಡ ಬಾಣ. ಗೈಸ್ ನಾವು ವಾಪಸ್ ಹೋಗ್ತಾ ಇದ್ದೀವಿ. ನಮಗೆ ಏನು ತಗೊಂಡಿಲ್ಲ ಇವಾಗ ಸದ್ಯಕ್ಕೆ ಸ್ಯಾರಿ. ಅವರು 3000 ಲೇ ನೀನು ಕೆಳಗಡೆ ಹೋದಲ್ಲ, ಅದಕ್ಕೆ 3500 ಹಂಗೆ ಹೇಳಿದ್ರು. ನಮಗೆ ಇಷ್ಟ ಆಗಿದ್ದು ಅದಕ್ಕೆ ನಾವು ಕಮ್ಮಿ ಆಗಲ್ವಾ ಅಂದರೆ ಅವರು ಹೋಲ್ಸೇಲ್ ಪ್ರೈಸ್, ಫ್ಯಾಕ್ಟ್ರಿ ಪ್ರೈಸ್ ಅಂತ ಅಂತಾರೆ. ಅಲ್ಲಿ ಫ್ಯಾನ್ಸಿ ಸ್ಯಾರಿ ಸಿಗಲ್ಲ ಗೈಸ್, ಅಲ್ಲಿ ಟ್ರೆಡಿಷ್ನಲ್ಸ್ ಸಿಲ್ಕ್ ಅಲ್ವಾ, ಅದಕ್ಕೆ ಇವಾಗ ಮನೆಗೆ ಹೋಗೋಣ. ಮನೆ ಸಿಂಪಲ್ ಸ್ಯಾರಿ ಇದೆ, ಬಟ್ 3500, 4000. ಕ್ವಾಲಿಟಿ ಚೆನ್ನಾಗಿದೆ. ಲೆಟ್ಸ್ ಗೋ ಬ್ಯಾಂಗ್ಳೂರ್. ಗಾಯ್ಸ್ ಇವಾಗ ಆನ್ ದಿ ವೇ ಬರ್ತಾ ನಾವು ನಮ್ಮ ಅಜ್ಜಿ ಮನೆ ಹತ್ರ ಬಂದ್ವಿ. ಇದೇ ನಮ್ಮ ಅಜ್ಜಿ ಮನೆ, ಹಳೇದು. ಸೊ ನಮ್ಮಮ್ಮ ಇಲ್ಲಿ ಹಂಗೆ ಹೋಗೋಣ ಅಂತ ಹೋಗಿದ್ದಾರೆ. ಇದೇ ನೋಡಿ, ಯಾರು ಇಲ್ಲ, ನಮ್ಮ ಅಜ್ಜಿ ಇಲ್ಲ, ನಮ್ಮ ಅಮ್ಮನ ಮನೆ ಇದ್ದಾರೆ. ಸುಮ್ಮನೆ ಒಂದು ವಿಸಿಟ್ ಹಾಕಿ ಹೋಗೋದು. ಎಸ್ ವಾಗುರು ತೆಗ್ದೇ ಅವ್ರೆ ಮನೆ ಒಳಗಡೆ ಬೀಗ ಹಾಕಿರ್ಬೇಕು. ಒಳಗಡೆ ಬೀಗ ಹಾಕಿ ಬಾರೆ ಹೋಮ್ ಟೂರ್ ಕೊಡೋಣ. ಏನಂತೀಯಾ? ಹೋಮ್ ಟೂರ್ ಕೊಡೋಕ್ಕಾಗಲ್ಲ, ಒಳಗಡೆ ತೆಗ್ದಿರಲ್ಲ. ಅಷ್ಟೇ ಗಾಯ್ಸ್, ನಾನು ಈ ವ್ಲಾಗ್ನ ಇದಕ್ಕೆ ಎಂಡ್ ಮಾಡ್ತೀನಿ. ನಾವು ನೈಟ್ ಬಂದು ಮಲ್ಕೊಂಡು ಇವಾಗ ಎದ್ದು ಇವಾಗ ಕಾಲೇಜ್ಗೆ ಹೋಗಬೇಕು. ಸೊ ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ ನೈಟು. ಆ್ಯಂಡ್ ಇವಾಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆಮೇಲೆ ಗೈಸ್ ಏನು ಗೊತ್ತೋ, ನಾನು ವ್ಲಾಗ್ ಮಾಡದೇ ಇದ್ದ ದಿನ ಫುಲ್ಲೂ ನನಗೆ ಒಂದು ಪಿಂಪಲ್ಸ್ ಇರಲ್ಲ, ಒಂದೂ ಇರಲ್ಲ. ಅದೇನೋ ವ್ಲಾಗ್ ಮಾಡೋ ದಿನವೇ ಬಂದ್ಬಿಡುತ್ತೆ. ಅಷ್ಟೇ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಬಾಯ್.